ಇಲ್ಲ, ನಮಗೆ ಯಾರೂ ಕೂಡ, ನನಗೂ ಯಾರೂ ಕೊಟ್ಟಿಲ್ಲ. ಮತ್ತು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾತ್ರ ಎಲ್ಲೂ ಬಂದಿಲ್ಲ. ನಾನು ಗಮನಿಸಿದೆ, ಅಶೋಕ್ ಅವರು, ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ಅಂಥದ್ದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತೊಗೊಂಡು ವೆರಿಫೈ ಮಾಡ್ಬೋದು. ಸರ್, ಈಗ ರಮ್ಯಾರವ್ರ ಕೇಸ್ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ರಿಪೋರ್ಟ್ ಏನಾದರೂ ತಲುಪಿದೆಯಾ ಸರ್? ಇಲ್ಲ, ನಮಗೆ ಕೊಟ್ಟಿಲ್ಲ. ಅಂದರೆ ಅವರು ಬಹುಶಃ ಇಂಟರಿಮ್ ಆಗಿ ಏನಾದರೂ ಕೊಟ್ಟಿದ್ದಾರೇನೋ ಮುಖ್ಯಮಂತ್ರಿಗಳಿಗೆ, ಗೊತ್ತಿಲ್ಲ. ಇನ್ನು ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಅದು ಚೀಫ್ ಮಿನಿಸ್ಟ್ರಿಗೆ ಏನಾದರೂ ಕೊಟ್ಟಿದ್ದಾರೇನೋ ಗೊತ್ತಿಲ್ಲ ನನಗೆ. ಒಂದು ವೇಳೆ ಅದು ಅವರು ಒಂದು ವಾರ ಸಮಯ ಕೊಟ್ಟಿದ್ದೋ ನಾವು, ಅದರಲ್ಲಿ ಏನಾದರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಗೊತ್ತಿಲ್ಲ, ನಾವು ಅವರಿಗೆ ನಾವು ದಿನನಿತ್ಯ ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ಕಮಿಟಿ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದ್ವಿ. ಅಷ್ಟರೊಳಗಡೆ ಅವರು ವರದಿ ಕೊಡಬೇಕು. ಕೊಟ್ಟ ನಂತರ ಗೊತ್ತಾಗುತ್ತೆ. ಒಂದಷ್ಟು ಸಚಿವರನ್ನ ಗೂಢಾಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಸರ್, ನೀವು ಯಾರೇ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ರಲ್ಲ, ಅವನ್ನೆಲ್ಲರೂ ಕೂಡ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅನ್ನುವಂಥ ನಾ ಇಂಟೆಲಿಜೆನ್ಸ್ ನನ್ನ ಹತ್ರ ಇಲ್ವಲ್ಲ. ಇಂಟೆಲಿಜೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ. ಅಂಥದ್ದೇನೂ ಕೂಡ ನಾನು ಕೇಳಿಲ್ಲ. ನನಗೆ ಯಾವುದೂ ಅನುಮಾನ ಬಂದಿಲ್ಲ. ಅವರು ಗೊತ್ತಿಲ್ಲ ನನಗೆ. ಗೊತ್ತಿಲ್ಲಪ್ಪ. ನಾವೇನು ಅಲ್ಲ ರೀ, ನಾವು ಕದ್ದು ಕಳ್ತನ ಮಾಡಿ ಊಟ ಮಾಡೋದಿಲ್ವಲ್ಲ. ನಾವು ಮಾದೇವಪ್ಪ ಅವ್ರ ಮನೆಯಲ್ಲಿ ಸೇರಿದ್ದು. ನಮ್ಮ ಇದರದ ಬಗ್ಗೆ, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲರೂ ಸೇರಿದ್ದು. ನಾವು ಹೆಚ್ಚು ಕಡಿಮೆ ಎಲ್ಲ ಮಿನಿಸ್ಟರ್ಸು ಇದ್ದರು. ಅದ್ರ ಬಗ್ಗೆನೇ ಹೆಚ್ಚೀಗ ನಿನ್ನೆ ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದೋ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಏನು ಅವ್ರ ಹತ್ರ ಚರ್ಚೆ ಮಾಡಬೇಕು ಅನ್ನೋದನ್ನು ನಾವು ಮಾತಾಡ್ಕೋಬೇಕಲ್ವಾ. ಅದಕ್ಕೆ ನಾವೆಲ್ಲ ಸೇರಿದ್ದು. ಆ ರೀತಿ ಏನು ಕದ್ದು ಊಟ ಮಾಡೋ ಅಂಥ ಅಗತ್ಯ ನಮ್ಗೆ ಇಲ್ವೇ ಇಲ್ಲ. ನೀವು ಹೋಗೋದು ಬರೋದು, ಖಾಸಗಿಯಾಗಿ ಭೇಟಿ ಆಗೋದು, ಎಲ್ಲ ಮೂವ್ಮೆಂಟ್ಗಳೆಲ್ಲ ವಾಚ್ ಮಾಡ್ತಾ ಮಾಡಲಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಹೋಗಿದ್ದಾರಾ? ಗೊತ್ತಿಲ್ಲ, ಇಲ್ಲ, ನಾನು ಹೋಗಿಲ್ಲ, ಹೋಗೋದು ಇಲ್ಲ. ಅರೆ, ಕಂಪ್ಲೇಂಟ್ ಕೊಡ್ಬೇಕಲ್ರಿ. ನೋಡಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಮಾಡ್ತೀವಿ ಅಷ್ಟೇ. ಅದ್ರ ಮೇಲೆ ಇನ್ನೇನು ನೀವು ಎಷ್ಟು ಸಾರಿ ನೀವು ತಿರುಗಿಸಿ ಮಗಿಸಿ ಕೇಳಿದ್ರು ಅಷ್ಟೇ ಉತ್ತರ. ಅಲ್ಲಪ್ಪ, ನೀವು ಹೆಂಗೆ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ, ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ. ಅದು ಇವತ್ತಿದೆ ಅಲ್ಲ, ನೋಡೋಣ ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ. ಗೊತ್ತಿಲ್ವಲ್ಲ, ನೀವು ಅವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸೋಕ್ಕಾಗತ್ತಾ? ಅವ್ರು ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ. ಯಾವಾಗ ಅವರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವಾಗ ಕೊಡ್ತಾರೆ. ಅದಾದಮೇಲೆ ನಮ್ಮ ಕೆಲಸ, ಇಲಾಖೆ ಕೆಲಸ ಪ್ರಾರಂಭ ಆಗುತ್ತೆ. ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳ್ರಿ. ನನ್ನ ಮೇಲೆ ಯಾವ ಒತ್ತಡನೂ ಇಲ್ಲ. ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ. ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಕೇಳಬೇಕು ನೀವು. ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಪ್ರಾರಂಭ ಆಗುತ್ತೆ. ಗೊತ್ತಿಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲ. ನೋಡಿಯಪ್ಪ, ನನ್ನ ಕೆಲಸ ಏನು, ತನಿಖೆ ಅನೌನ್ಸ್ ಮಾಡಿದ್ದೀನಿ, ಹೌದಾ? ಮುಖ್ಯಮಂತ್ರಿಗಳು ಅದಕ್ಕೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ, ಯಾವ ಮಟ್ಟದ ತನಿಖೆ ತೀರ್ಮಾನ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ, ಅದಕ್ಕೆ ಕಂಪ್ಲೇಂಟ್ ಬಂದರೆ ಮಾಡ್ತಾರೆ. ಗೊತ್ತಿಲ್ಲ, ಅದೆಲ್ಲ ನನಗೆ. ಬೇರೆ ಇನ್ನೇನಾರ ಕೇಳ್ರಿ, ಸುಮ್ಮನೆ 15 ಸತಿ ಕೇಳ್ತೀರಾ. ಈಗ ತಮಿಳುನಾಡಿಗೆ DCM ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಹೋಗಿ ಬಂದು ಸಪೋರ್ಟ್ ಮಾಡಬಾರ್ದು. ಅಲ್ಲಿಂದ ಬಂದ ಮೇಲೆ ಅಲ್ಲಿ ಸಚಿವರು ಹೇಳ್ತಾರೆ, ಜಲಸಂಪನ್ಮೂಲ ಸಚಿವರು, ಮೇಕೆದಾಟು ಯೋಜನೆಗೆ ನಾವು ಅನುಮತಿ ಕೊಡಲು ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್, ನಿಮ್ಮ ಸರ್ಕಾರಕ್ಕೆ?
ನಾನು ಸರ್ಕಾರದ ಸ್ಪೋಕ್ಸ್ಮನ್ ಅಲ್ಲ. ನನ್ನ ಇಲಾಖೆ ಪ್ರಶ್ನೆ ಕೇಳಿ ಹೇಳ್ತೀನಿ. ನಾನು ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ನನಗೆ ಅರ್ಹತೆ ಇದೆಯಾ? ಇಲ್ಲ. ಹೌದಪ್ಪ, ಎಲ್ಲ ಡಿಪಾರ್ಟ್ಮೆಂಟಿಗೂ ನಾನು ಉತ್ತರ ಕೊಡ್ಲಾ? ನೋನೇ ಇದು ಸ್ವಲ್ಪ ಕೇಳ್ರಿ ನೀವು. ನನ್ನ ಇಲಾಖೆದು ಕೇಳಿ, ಬೇರೆ ಇಲಾಖೆದು ಸಚಿವರಿದ್ದಾರೆ, ನಾನು ಹೆಂಗೆ ಅವರು ಅದಕ್ಕೆ ಉತ್ತರ ಕೊಡೋದು? ಅದು ಚರ್ಚೆಗಳಾದಾಗ, ಸಭೆಗಳಾದಾಗ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ನಾನು ಆ ಇಲಾಖೆ, ಈಗ ಪೊಲೀಸ್ ಇಲಾಖೆ, ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ? ಹಾಗೆ ಅಲ್ವಾ ನಮ್ಮ ಇಲಾಖೆ, ನಾವು ಬೇರೆಯವ್ರ ಇಲಾಖೆ ಮಾಡಬಾರ್ದಲ್ವಾ? ಯಾವುದರದ್ದು? ಹಾಂ, ಯಾಕಾಗಲ್ಲ? ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆಗೆ ಬಂದಿದ್ದರೆ ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಅದನ್ನು ನೆನ್ನೆ ಚರ್ಚೆ ಮಾಡಿದ್ದೆವು ನಾವು, ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ. ಆಮೇಲೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ವರದಿಯಲ್ಲಿ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡೇ ಮಾಡ್ತೀವಿ. ತಗೊಂಡೇ ಮಾಡೋದು, ಈಗ ಇಲ್ಲಿವರೆಗೂ ತಗೊಂಡೇ ಮಾಡಿದ್ದೀವಲ್ಲ. ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ 25-30 ವರ್ಷದಿಂದ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಚರ್ಚೆಗಳು ಮಾಡಿದ್ದೀವಿ. ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು 2011 ಸೆನ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ನೋಡಿದ್ದಾರೆ. ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ. 2011 ಸೆನ್ಸರ್ ಉಪಯೋಗ ಆಗುತ್ತಾ, ಸದಾಶಿವ ಆಯೋಗದ ವರದಿ ಉಪಯೋಗ ಆಗುತ್ತಾ, ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ. ಅದನ್ನು ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಅಷ್ಟೇ. ಇಲ್ಲ, ನಮಗೆ ಯಾರೂ ಕೂಡ, ನನಗೂ ಯಾರೂ ಕೊಟ್ಟಿಲ್ಲ, ಮತ್ತು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾದರಿ ಎಲ್ಲೂ ಬಂದಿಲ್ಲ. ನಾನು ಗಮನಿಸಿದೆ, ಅಶೋಕ್ ಅವರು, ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ಅಂಥದ್ದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತೊಗೊಂಡು ವೆರಿಫೈ ಮಾಡ್ಬೋದು. ಸರ್, ಈಗ ರಮ್ಯಾರವ್ರ ಕೇಸ್ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು, ರಿಪೋರ್ಟ್ ಏನಾದರೂ ತಲುಪಿದೆಯಾ ಸರ್? ಇಲ್ಲ, ನಮಗೆ ಕೊಟ್ಟಿಲ್ಲ. ಅಂದರೆ ಅವರು ಬಹುಶಃ ಇಂಟರಿಮ್ ಆಗಿ ಏನಾದರೂ ಕೊಟ್ಟಿದ್ದಾರೇನೋ ಮುಖ್ಯಮಂತ್ರಿಗಳಿಗೆ, ಗೊತ್ತಿಲ್ಲ. ಇನ್ನು ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಅದು ಚೀಫ್ ಮಿನಿಸ್ಟ್ರಿಗೆ ಏನಾದರೂ ಕೊಟ್ಟಿದ್ದಾರೇನೋ ಗೊತ್ತಿಲ್ಲ ನನಗೆ. ಒಂದು ವೇಳೆ ಅದು ಅವರು ಒಂದು ವಾರ ಸಮಯ ಕೊಟ್ಟಿದ್ದೋ ನಾವು, ಅದರಲ್ಲಿ ಏನಾದರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಗೊತ್ತಿಲ್ಲ, ನಾವು ಅವರಿಗೆ ನಾವು ದಿನನಿತ್ಯ ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ಕಮಿಟಿ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದ್ವಿ. ಅಷ್ಟರೊಳಗಡೆ ಅವರು ವರದಿ ಕೊಡಬೇಕು. ಕೊಟ್ಟ ನಂತರ ಗೊತ್ತಾಗುತ್ತೆ. ಒಂದಷ್ಟು ಸಚಿವರನ್ನ ಗೂಢಾಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಸರ್, ನೀವು ಯಾರೇ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ರಲ್ಲ, ಅವನ್ನೆಲ್ಲರೂ ಕೂಡ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅನ್ನೋದು ನಾ ಇಂಟೆಲಿಜೆನ್ಸ್ ನನ್ನ ಹತ್ರ ಇಲ್ವಲ್ಲ. ಇಂಟೆಲಿಜೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ. ಅಂಥದ್ದೇನೂ ಕೂಡ ನಾನು ಕೇಳಿಲ್ಲ. ನನಗೆ ಯಾವುದೂ ಅನುಮಾನ ಬಂದಿಲ್ಲ. ಅವರು ಗೊತ್ತಿಲ್ಲ ನನಗೆ. ಗೊತ್ತಿಲ್ಲಪ್ಪ, ನಾವೇನು ಅಲ್ಲ ರೀ, ನಾವು ಕದ್ದು ಕಳ್ತನ ಮಾಡಿ ಊಟ ಮಾಡೋದಿಲ್ವಲ್ಲ. ನಾವು ಮಹದೇವಪ್ಪ ಅವ್ರ ಮನೆಯಲ್ಲಿ ಸೇರಿದ್ದು, ನಮ್ಮ ಇದರದ ಬಗ್ಗೆ, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲರೂ ಸೇರಿದ್ದು. ನಾವು ಹೆಚ್ಚು ಕಡಿಮೆ ಎಲ್ಲ ಮಿನಿಸ್ಟರ್ಸು ಇದ್ದರು. ಅದ್ರ ಬಗ್ಗೆನೇ ಹೆಚ್ಚು. ಈಗ ನಿನ್ನೆ ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ವು. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಏನು ಅವ್ರ ಹತ್ರ ಚರ್ಚೆ ಮಾಡಬೇಕು ಅನ್ನೋದನ್ನು ನಾವು ಮಾತಾಡ್ಕೋಬೇಕಲ್ವಾ, ಅದಕ್ಕೆ ನಾವೆಲ್ಲ ಸೇರಿದ್ದು. ಆ ರೀತಿ ಏನು ಕದ್ದು ಊಟ ಮಾಡೋ ಅಂತ ಅಗತ್ಯ ನಮ್ಗೆ ಇಲ್ವೇ ಇಲ್ಲ. ನೀವು ಹೋಗೋದು ಬರೋದು, ಖಾಸಗಿಯಾಗಿ ಭೇಟಿ ಆಗೋದು, ಎಲ್ಲ ಮೂವ್ಮೆಂಟ್ಗಳೆಲ್ಲ ವಾಚ್ ಮಾಡ್ತಾ ಮಾಡಲಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ.
ಅದಕ್ಕೇನು ತೊಂದರೆ ಇಲ್ಲ. ಎಲ್ಲ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಹೋಗಿದ್ದಾರಾ? ತಾವು ಹೋಗ್ತೀರಿ ಅಂತ ಗೊತ್ತಿಲ್ಲ, ಇಲ್ಲ ನಾನು ಹೋಗಿಲ್ಲ, ಹೋಗೋದು ಇಲ್ಲ. ಸರ್. ಈಗ ಹನಿ ಟ್ರ್ಯಾಪ್ ಏನು ಸರ್ 6 ದಿನ ಆಯ್ತು ಅಂದ್ರೆ ಏನು? ಅರೆ ಕಂಪ್ಲೇಂಟ್ ಕೊಡ್ಬೇಕಲ್ರಿ. ಏನಕ್ಕೆ ನೋಡಿ ಪದೇ ಪದೇ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಮಾಡ್ತೀವಿ ಅಷ್ಟೇ. ಅದ್ರ ಮೇಲೆ ಇನ್ನೇನು ನೀವು ಎಷ್ಟು ಸಾರಿ ನೀವು ತಿರುಗಿಸಿ ಮಗಿಸಿ ಕೇಳಿದ್ರು ಅಷ್ಟೇ ಉತ್ತರ. ಅಲ್ಲಪ್ಪ, ನೀವು ಹೆಂಗೆ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ, ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ. ಅದು ಇವತ್ತಿದೆ ಅಲ್ಲ, ನೋಡೋಣ ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ. ಅವರು ಜವಾಬ್ದಾರಿ ಇದೆ, ರಾಜಣ್ಣ ಅವರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅದಕ್ಕೂ ಮುಂಚೆ ಸದನದಲ್ಲೇ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಇಷ್ಟು 6 ದಿನ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಹಿಂದೆ? ಗೊತ್ತಿಲ್ವಲ್ಲ, ನೀವು ಅವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸೋಕ್ಕಾಗತ್ತಾ? ಅವ್ರು ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ, ಯಾವಾಗ ಅವರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವಾಗ ಕೊಡ್ತಾರೆ. ಅದಾದಮೇಲೆ ನಮ್ಮ ಕೆಲಸ, ಇಲಾಖೆ ಕೆಲಸ ಪ್ರಾರಂಭ ಆಗುತ್ತೆ. ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳ್ರಿ. ನನ್ನ ಮೇಲೆ ಯಾವ ಒತ್ತಡನೂ ಇಲ್ಲ. ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ. ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಕೇಳಬೇಕು ನೀವು. ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಪ್ರಾರಂಭ ಆಗುತ್ತೆ. ಗೊತ್ತಿಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ. ನೋಡಿಯಪ್ಪ, ನನ್ನ ಕೆಲಸ ಏನು, ತನಿಖೆ ಅನೌನ್ಸ್ ಮಾಡಿದ್ದೀನಿ, ಹೌದಾ? ಮುಖ್ಯಮಂತ್ರಿಗಳು ಅದಕ್ಕೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ, ಯಾವ ಮಟ್ಟದ ತನಿಖೆ ತೀರ್ಮಾನ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ, ಅದಕ್ಕೆ ಕಂಪ್ಲೇಂಟ್ ಬಂದರೆ ಮಾಡ್ತಾರೆ. ಗೊತ್ತಿಲ್ಲ ಅದೆಲ್ಲ ನನಗೆ. ಬೇರೆ ಇನ್ನೇನಾರ ಕೇಳ್ರಿ, ಸುಮ್ಮನೆ 15 ಸತಿ ಕೇಳ್ತೀರಾ. ಈಗ ತಮಿಳುನಾಡಿಗೆ DCM ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಓದಿ ಬಂದು ಸಪೋರ್ಟ್ ಮಾಡಬಹುದು. ಅಲ್ಲಿಂದ ಬಂದ ಮೇಲೆ ಅಲ್ಲಿ ಸಚಿವರು ಹೇಳ್ತಾರೆ, ಜಲಸಂಪನ್ಮೂಲ ಸಚಿವರು, ಮೇಕೆದಾಟು ಯೋಜನೆಗೆ ನಾವು ಅನುಮತಿ ಕೊಡಲು ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್, ನಿಮ್ಮ ಸರ್ಕಾರಕ್ಕೆ? ನಾನು ಸರ್ಕಾರದ ಸ್ಪೋಕ್ಸ್ಮನ್ ಅಲ್ಲ. ನನ್ನ ಇಲಾಖೆ ಪ್ರಶ್ನೆ ಕೇಳಿ ಹೇಳ್ತೀನಿ. ನಾನು ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ನನಗೆ ಅರ್ಹತೆ ಇದೆಯಾ? ಇಲ್ಲ. ಹೌದಪ್ಪ, ಎಲ್ಲ ಡಿಪಾರ್ಟ್ಮೆಂಟಿಗೂ ನಾನು ಉತ್ತರ ಕೊಡ್ಲಾ? ನೋನೇ ಇದು ಸ್ವಲ್ಪ ಕೇಳ್ರಿ ನೀವು. ನನ್ನ ಇಲಾಖೆದು ಕೇಳಿ, ಬೇರೆ ಇಲಾಖೆದು ಸಚಿವರಿದ್ದಾರೆ, ನಾನು ಹೆಂಗೆ ಅವರು ಅದಕ್ಕೆ ಉತ್ತರ ಕೊಡೋದು? ಅದು ಚರ್ಚೆಗಳಾದಾಗ, ಸಭೆಗಳಾದಾಗ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ನಾನು ಆ ಇಲಾಖೆ, ಈಗ ಪೊಲೀಸ್ ಇಲಾಖೆ, ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ? ಹಾಗೆ ಅಲ್ವಾ ನಮ್ಮ ಇಲಾಖೆ, ನಾವು ಬೇರೆಯವ್ರ ಇಲಾಖೆ ಮಾಡಬಾರ್ದಲ್ವಾ? ಯಾವುದರದ್ದು? ಹಾಂ, ಯಾಕಾಗಲ್ಲ? ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆಗೆ ಬಂದಿದ್ದರೆ ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಅದನ್ನು ನೆನ್ನೆ ಚರ್ಚೆ ಮಾಡಿದ್ದೆವು ನಾವು, ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ. ಆಮೇಲೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ವರದಿಯಲ್ಲಿ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡೇ ಮಾಡ್ತೀವಿ. ತಗೊಂಡೇ ಮಾಡೋದು, ಈಗ ಇಲ್ಲಿವರೆಗೂ ತಗೊಂಡೇ ಮಾಡಿದ್ದೀವಲ್ಲ. ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ 25-30 ವರ್ಷದಿಂದ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಚರ್ಚೆಗಳು ಮಾಡಿದ್ದೀವಿ. ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು 2011 ಸೆನ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ನೋಡಿದ್ದಾರೆ. ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ. 2011 ಸೆನ್ಸರ್ ಉಪಯೋಗ ಆಗುತ್ತಾ, ಸದಾಶಿವ ಆಯೋಗದ ವರದಿ ಉಪಯೋಗ ಆಗುತ್ತಾ, ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ. ಅದನ್ನು ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಅಷ್ಟೇ.